ಏನು ಗೊತ್ತಾ ಟೀಚರ್, ನಿಮ್ಮ ಕೋಪ ಇದೆಯಲ್ಲ ಸೂಪರ್ ಸೂಪರ್ ಸೂಪರ್. ನಿಮ್ಮ ನಗು ಇದೆಯಲ್ಲ ಅಲ್ಟಿಮೇಟ್ ಅಲ್ಟಿಮೇಟ್. ನಿಮ್ಮ ಮಾತು ವಾಹ್ ಟಾನಿಕ್ ಥರ. ನೀವು ಸ್ಟೂಡೆಂಟ್ಸಿಗೆ ಮಾತ್ರ ಟೀಚರ್ ಅಲ್ಲ, ನನಗೂ ಟೀಚರ್. ಕೆಮ್ಮಂಗಿಲ್ಲ ಬಿಡಿ, ಯಾರು ಕೆಮ್ಮಂಗಿಲ್ಲ. ನೋ, ಏನೋ ಹೇಳಬೇಕು ಅಂದ್ಕೊಂಡೆ. ಅದೇನಂದರೆ ಅದೇನು ಅಂದರೆ ಸರಿ, ನಾನು ಕಣ್ಣು ಮುಚ್ಕೋತೀನಿ, ನೀವು ಹೇಳಿ. ಅದೇನಂದ್ರೆ ಹಾ ಯು ಹೇಳಿ. ಅದೇನಂದ್ರೆ ಹಾ ಯು. ಅದೇನಂದ್ರೆ ಯು ಹೇಳಿ ಗೌತಮ್ ಅವರೇ. ಯು ಗೌತಮರೇ ಬನ್ನಿ, ಮೇಲ್ ಮಲ್ಕೊಳ್ಳಿ. ಗೌತಮರೇ ಯೋ ಯೋ ಯೋ. ಅವಳು ಹೇಗಣ್ಣ ಬದುಕ್ ಬಂದ್ಲು? ಛೇ, ಈ ನಾನು ಅವಳು ಬಚಾವಾದ್ಲು. ಸರ್, ನಾವು ಭೂಮಿಕನ ಬಾಡಿ ಗಾರ್ಡ್ ಅಂತ ತಿಳ್ಕೊಬಿಟ್ಟಿದ್ದೀವಲ್ಲ, ಅದು ನಾವು ಮಾಡಿದ ದೊಡ್ಡ ಮಿಸ್ಟೇಕ್. ಅವಳು ಮಲ್ಲಿ ಬದುಕಲ್ಲಿ ಬಾಡಿ ಗಾರ್ಡ್ ಅಲ್ಲ, ಗಾರ್ಡಿಯನ್. ಅದಕ್ಕೆ ಮಹಿಮನ್ನ ತನ್ನ ಅನುಪಸ್ಥಿತಿಯಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕಾಯೋದಕ್ಕೆ ಬಿಟ್ಟಿದ್ದಾಳೆ. ಅದು ನಮ್ಮ ಮಂಕ ಬುದ್ಧಿಗೆ ಒಳ್ಳೆಯಲ್ಲೇ ಅಲ್ವಲ್ಲ ಸಿಸ್ಟರ್? ಪಾಪ ನಿನ್ನ ಮಗ ನನ್ನ ಅಳಿಮಯ್ಯ ಅನ್ಯಾಯವಾಗಿ ಓದತ್ತಿಂದ. ಅದನ್ನು ಹೇಳ್ತಾರಲ್ಲ, ಕಾಸು ಕೊಟ್ಟು ಮಾಟ ಮಾಡಿಸ್ಕೊಂಡ ಅಂತ. ಸ್ವಲ್ಪ ಗೋಳು ಉರಿ ಜಾಸ್ತಿ. ಅಣ್ಣ ಸ್ವಲ್ಪ ಸುಮ್ಮನಿರ್ತೀಯಾ? ಅಂಡ್ರೆ ನಂದೇ ನನಗೆ ಸಾಕಾಗಿದೆ, ಇನ್ನು ಇವಳು ಬೇರೆ. ಹೇಳು ಭೂಮಿಕಾ, ಮಲ್ಲಿ ಆಗ್ಲೇ ಮನೆಗೆ ಬಂದಿಲ್ಲಲ್ಲ? ಆದ್ರೆ ಅವಳು ಮನೆಗೆ ಬರ್ತಾಳೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಏನು ಮಾತಾಡ್ತಿದ್ಯಾ ನೀನು? ಅಂದ್ರೆ ಮಲ್ಲಿ ಜೀವಕ್ಕೆ ಎಲ್ಲಿ ಅಪಾಯ ಆಗ್ಬಿಡುತ್ತೋ ಅಂತ ನೀವು ಭಯ ಪಟ್ಕೊಂಡಿದ್ರಿ ಅಲ್ವಾ? ನನಗೆ ಗೊತ್ತು, ನಿಮಗೆ ಅವಳ ಬಗ್ಗೆ ತುಂಬಾನೇ ಕೇರು ಕನ್ಸನಿದೆ ಅಂತ. ಯಾಕೊಂಥರ ಮಾತಾಡ್ತಾ ಇದೆಯಾ? ನೋಡು, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದನ್ನು ಈಗಲೇ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸರಿ, ಓಕೆ ಅತ್ತೆ, ನೀವು ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ, ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ ಅಂದರೆ ಇದರಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತಾನೆ ನಾನು ಅನ್ಕೋತೀನಿ. ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲದೆ ಇರೋ ಟೈಮಲ್ಲಿ ಮಲ್ಲಿಗೇನಾದರೂ ಆದರೆ ಅದು ಬೇರೆ ಥರನೇ ಟರ್ನ್ ತಗೊಳುತ್ತೆ. ನಾನು ಸುಮ್ಮನಿದ್ರು ಗೌತಮ್ ಅವ್ರು ಸುಮ್ಮನಿರಲ್ಲ. ಏನಾಯಿತು ಹೇಗಾಯಿತು ಅಂತ ಪಿನ್ ತಿಳ್ಕೊತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಮಲ್ಲಿನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಸೊಸೆ ಅಲ್ಲ, ಮಗಳ ಥರ ನೋಡ್ಕೊಳ್ಳಿ. ಒಟ್ಟಲ್ಲಿ ಅವಳಿಗೇನು ಹೆಚ್ಚು ಕಡಿಮೆ ಆಗಬಾರ್ದು ಅಷ್ಟೇ. ನನಗೆ ಗೊತ್ತು ನೀವು ಅವಳನ್ನ ಚೆನ್ನಾಗಿ ನೋಡ್ಕೋತೀರಾ, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ಪ್ಲೀಸ್ ನೀವೇನು ಅನ್ಕೋಬೇಡಿ. ಹಾಂ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ಸ್ ಮಹಿಮಾ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇವತ್ತೇನಾದರೂ ನೀವು ಬರ್ದೇ ಹೋಗಿದ್ರೆ ನಮ್ಮ ಗತಿ ಅದೇನಾಗ್ಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಇರಲಿ ಬಿಡಿ ಮಲ್ಲಿ, ಯಾಕೆ ಅಷ್ಟೊಂದು ಸಲ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಆ್ಯಕ್ಚುಲಿ ಈ ಕ್ರೆಡಿಟ್ಸ್ ಎಲ್ಲ ಸಿಗಬೇಕಾಗಿರೋದು ನನಗಲ್ಲ, ಭೂಮಿಕಾ ಅತ್ತಿಗೆಗೆ.
ಅವರೇ ಅರೆ ಹೇಳ್ತಿದ್ದಾಗೆ ಅವರೇ ಕಾಲ್ ಮಾಡ್ತಿದ್ದಾರೆ. ಹಾಯ್ ಅದಕ್ಕೆ ನಿಮಗೆ 100 ವರ್ಷ ಆಯಸ್ಸು. ಈಗ ತಾನೇ ನಾನು ಮಲ್ಲಿ ಕೂತ್ಕೊಂಡು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ನನ್ನ ಬಗ್ಗೆನಾ? ಹಾಂ, ನಾನಿವತ್ತು ಅಲ್ಲಿಗೆ ಹೋಗೋದಕ್ಕೆ ನೀವೇ ತಾನೇ ಕಾರಣ. ಅದಕ್ಕೆ ಈ ಕ್ರೆಡಿಟ್ಸ್ ಎಲ್ಲ ನಿಮಗೆ ಸಿಗಬೇಕು ಅಂತ ಮಲ್ಲಿ ಹತ್ರ ಹೇಳ್ತಾ ಇದ್ದೆ. ಇಲ್ಲ ಮಹಿ, ನಾನು ಹೇಳಿದ್ರು ನೀನು ಅಲ್ಲಿ ಹೋಗಿ ಅವ್ರನ್ನ ಕಾಪಾಡಿದ್ಯಲ್ಲ, ಎಲ್ಲ ಕ್ರೆಡಿಟು ನಿನಗೆ ಸೇರಬೇಕು. ನಾವೆಲ್ಲರೂ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಅದಕ್ಕೆ ನೀವು ಅದನ್ನೇ ಹೇಳಬೇಡಿ. ನಮ್ಮಲ್ಲೇ ಥ್ಯಾಂಕ್ಸ್ ಎಲ್ಲ ಬೇಕಾ? ಈಗ ನೀವೆಲ್ಲರೂ ಸೇರಿಕೊಂಡು ನನಗೆ ಕಾಂಪಿಟೇಷನಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ನಾನಿನ್ನೂ ತುಂಬ ದೂರದವಳು ಅಂತ ಅನಿಸುತ್ತೆ. ನನಗೆ ಥ್ಯಾಂಕ್ಸ್ ಎಲ್ಲ ಹೇಳಬೇಡಿ, ನೀವೇ ಇಟ್ಕೊಳ್ಳಿ, ನನಗೆ ಅದ್ರ ಗತಿ ಇಲ್ಲ. ಸರಿ, ಓಕೆ, ನಾನು ವಾಪಸ್ ತಗೋತೀನಿ. ಹಾಗೆ ನೋಡಿದ್ರೆ ನಮ್ಮೆಲ್ಲರಿಗಿಂತ ಸ್ಮಾರ್ಟ್ ಫೋನೇ ಮಲ್ಲಿನ ಸೇವ್ ಮಾಡ್ತು ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಸ್ಮಾರ್ಟ್ ಫೋನ್. ಆ ಸ್ಮಾರ್ಟ್ ಫೋನ್ ಕೊಡಿಸಿ ನೀವು ಎಲ್ರಿಗಿಂತ ಸ್ಮಾರ್ಟ್. ಸರಿ, ಮಲ್ಲಿಗೆ ಫೋನ್ ಕೊಡು. ಫೋನಲ್ಲೇ ಅವಳು ಕಿವಿ ಹಿಂಡ್ತೀನಿ. ಓಕೆ ಕೊಟ್ಟೆ. ಅಲ್ಲ ಅಕ್ಕರೆ, ಏನು ಹೇಳೋದು? ಹಾಂ, ಗಿಣಿಗೆ ಹೇಳ್ದಂಗೆ ಹೇಳಿ ಬಂದಿದ್ದೀನಿ, ಒಬ್ಬೊಬ್ಬಳೇ ಎಲ್ಲೂ ಹೋಗಬೇಡ ಅಂತ. ಆದರೆ ನೀನು ಅಷ್ಟು ದೂರ ಹೋಗಿದ್ಯಾ, ಅದು ಅಷ್ಟೊತ್ತಲ್ಲಿ. ಏನಾದರೂ ಆಗಿದ್ರೆ ಏನು ಮಾಡ್ತಿದ್ದೆ ಮಲ್ಲಿ? ನಿನಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಆಗಲಿಲ್ವಾ? ಅಕ್ಕರೆ, ನಾನು ಅವ್ರನ್ನ ವಿಡಿಯೋ ಕಾಲಲ್ಲಿ ಆ ಪರಿಸ್ಥಿತಿಲಿ ನೋಡಿದ್ನಲ್ಲ, ಅವಾಗ ನನಗೆ ತಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಮನೇಲಿ ಯಾರು ಅವರ ಅಂತಾನು ನೋಡಿದೆ, ಯಾರೂ ಇರಲಿಲ್ಲ. ಕೊನೆಗೆ ಏನಪ್ಪ ಮಾಡೋದು ಅಂತ ನಿಮಗೂ ಫೋನ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ನನ್ನ ಗ್ರಾಚಾರಕ್ಕೆ ನಿಮಗೂ ಫೋನ್ ಹೋಗಲಿಲ್ಲ. ಕೊನೆಗೆ ಏನು ಮಾಡೋದು? ಹೆಂಗಾರ ಮಾಡಿ ಅವ್ರನ್ನ ಕಾಪಾಡ್ಕೋಬೇಕು, ಆಗಿದ್ದಾಗಲಿ ಅಂತ ನಾನು ಒಂಟೆ ಬಿಟ್ಟೆ. ನನ್ನ ತಲೆನಾಗಿದ್ದಿದ್ದು ಅವ್ರು ಮಾತ್ರ. ಅಕ್ಕರೆ, ನಾನು ಕ್ಷಮಿಸ್ಬಿಡಿ. ಮತ್ತೆ ನಾನಿನ್ ಯಾವತ್ತೂ ಹಿಂಗೆ ಮಾಡೋಕ್ಕಿಲ್ಲ. ನೀವು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಕ್ಕಿಲ್ಲ. ಆ ಗೆರೆ ಒಳಗಡೆನೇ ಇರ್ತೀನಿ. ಹಾಂ, ನೀವು ಬೇಸರ ಮಾಡ್ಕೋಬೇಡಿ. ಏ, ನೀನು ಸಾರಿ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಹೀಗೆ ಮಾಡಿದೆ ಅಲ್ಲ ಅಂತ ನನಗೆ ನಿನ್ನ ಮೇಲೆ ಸ್ವಲ್ಪ ಕೋಪ ಇತ್ತು. ಆದರೆ ನಿನ್ನ ಸಿಚುವೇಶನ್ ನಂಗೆ ಅರ್ಥ ಆಗುತ್ತೆ. ಇನ್ನು ಮುಂದೆ ಹಾಗೆ ಮಾಡಲ್ಲ ಅಂತ ಹೇಳಿದೆಯಲ್ಲ, ನನಗಷ್ಟೇ ಸಾಕು. ನೋಡು, ನಾನು ಬರೋ ತನಕ ನಿನ್ನ ಸೇಫ್ಟಿಯಲ್ಲಿ ನೀನಿರಬೇಕು. ಹುಷಾರಾಗಿರು, ಸರಿನಾ? ಸರಿ ಅಕ್ಕರೆ, ನೀವು ಹೇಳ್ದಂಗೆ ಕೇಳ್ತೀನಿ. ಗುಡ್ ಗರ್ಲ್. ಊಟ ಮಾಡಿದ್ಯಾ? ಇಲ್ಲ ಅಕ್ಕರೆ, ಊಟ ಇನ್ನೂ ಆಗಿಲ್ಲ, ಇವಾಗ ಮಾಡಬೇಕು. ಏ, ಮೊದಲೋಗಿ ಊಟ ಮಾಡು. ಅಲ್ಲಿ ನೀನು ಮಾತ್ರ ಅಲ್ಲ, ನೀನು ಹೊಟ್ಟೆಲಿರೋ ಮಗುನೂ ಹಚ್ಕೊಂಡಿರುತ್ತೆ. ಅಮ್ಮ ಯಾವಾಗ ಊಟ ಹಾಕ್ತಾರೆ ಅಂತ ಕಾಯ್ತಾ ಇರುತ್ತೆ. ಹೋಗಿ ಊಟ ಮಾಡು, ಮಾತ್ರೆ ತಗೋ, ಸರಿನಾ? ಸರಿ ಅಕ್ಕರೆ. ಸರಿ, ಓಕೆ, ಹುಷಾರ್. ಗುಡ್ ನೈಟ್. ಗುಡ್ ನೈಟ್. ತಕೊಳ್ಳಿ. ಮಹಿಮಾ ಅವರೇ, ತುಂಬ ಥ್ಯಾಂಕ್ಸು. ನೀವೇನಾದರೂ ಇವತ್ತು ಬರದೆ ಹೋಗಿದ್ದಿದ್ರೆ ನಾವು ಏನು ಮಾಡಬೇಕಾಗ್ತಿತ್ತು? ಮಲ್ಲಿ, ಅದಕ್ಕೆ ಆಯಿತು. ಇವಾಗ ಮತ್ತೆ ನೀವು ಶುರು ಮಾಡ್ಕೊಂಡ್ರಾ? ಸರಿ ಆಯಿತು, ಬನ್ನಿ ಊಟ ಮಾಡಕ್ಕೆ ಹೋಗೋಣ. ಏನನ್ನ ಮಾಡೋದೀಗ? ಇದೆಲ್ಲ ನಾವೇ ಮಾಡಿದ್ದು ಅಂತ ಆ ಭೂಮಿಕಾಗೆ ನಮ್ಮ ಮೇಲೆ ಡೌಟ್ ಬರ್ತಾ ಇದೆ. ನಮ್ಮ ಕರ್ಮಕ್ಕೆ ಏನಾಗಬಾರ್ದು ಅಂತ ಅನ್ಕೋತೀವೋ ಅದೇ ಆಗ್ತಾ ಇದೆ. ಸಿಸ್ಟರ್, ಅದು ಬಿಟ್ಬಿಡು ಸಿಸ್ಟರ್. ಭೂಮಿಕಾ ನಿನ್ನ ವಿರೋಧಿ ಪಾಳ್ಯದಲ್ಲಿ ಗುರುತಿಸ್ಕೊಂಡವಳು. ಇನ್ನೇನೇ ಮಾಡಿದ್ರು, ಏನೇ ಮಾತಾಡಿದ್ರು ಅವಳು ನಿನ್ನ ಡೌಟ್ರಲ್ಲೇ ನೋಡೋದು. ಏನೋ ಸಿಸ್ಟರ್, ಈಗ ನೀನು ನಿನ್ನ ಗುರಿ ಕಡೆಗೆ ಫೋಕಸ್ ಮಾಡು. ಅವಳನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ನಿನ್ನ ಗುರಿಯಿಂದ ಡೈವರ್ಟ್ ಆಗಬೇಡ ಸಿಸ್ಟರ್. ಬರೀ ಬಲ ಪ್ರಯೋಗದಿಂದ ಬಿಡೋ ಬಾಣಕ್ಕೆ ಶಸ್ತ್ರ ಅಂತ ಕರೀತಾರೆ. ಅದ್ರ ಜೊತೆಗೆ ಮಂತ್ರ ಮತ್ತು ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡ್ರೆ ಅದೇ ಅಸ್ತ್ರ ಆಗತ್ತೆ. ಈಗ ನೀನು ಬಿಡಬೇಕಾದ್ದು ಶಸ್ತ್ರ ಅಲ್ಲ, ಅಸ್ತ್ರ. ಬುದ್ಧಿ ಉಪಯೋಗಿಸ್ಕೊಂಡು ಕೆಲಸ ಮಾಡು. ಮಾಡೋದನ್ನೇ ಹೊಸ ಥರ ಮಾಡು. ಇವನು ಪ್ರಯತ್ನ ಪಡ್ತಾ ಇರು. ಒಂದಲ್ಲ ಒಂದು ದಿವಸ ನಿಮಗೆ ಸಕ್ಸಸ್ ಸಿಗುತ್ತೆ, ಸಿಗಲೇಬೇಕು. ಈಗಿನ ರೂಲ್ಸ್ ಹಂಗೆ ಸಿಸ್ಟರ್. ಓ, ಬಂದ ನೋಡು ನನ್ನ ಕುಲ ತಿಲಕ. ಜಯದೇವ್ ಅಂತ ಹೆಸರಿಟ್ಕೊಂಡು ಅಪಜಯ ತಿಲಕ. ಏನು ಅಳಿಮಯ್ಯ,
ಎಲ್ಲನೂ ಉಲ್ಟನೇ ಆಗ್ತಾ ಇದೆಯಲ್ಲ, ಏನು ಕತೆ? ನೀನು ಬಿಟ್ಟು ಬಾಣೆಲ್ಲ ಮುಂದಕ್ಕೆ ಹೋಗಿ ಹಂಗೆ ಯೂಟರ್ನ್ ತಗೊಂಡು ನಿನ್ನ ಬೆನ್ನಿಗೆ ಚುಚ್ತಾ ಇದೆಯಲ್ಲ, ಅಂಥದ್ದು ಏನಾಯ್ತು ಒಳ್ಳೆ ಮಯ್ಯ? ನೀನೇ ಹೇಳ್ತಿದ್ಯಲ್ಲ ಮಾಮ್, ಪ್ಲಾನ್ ಎಲ್ಲ ರಿವರ್ಸ್ ಹೊಡಿತು ಲಾಸ್ಟ್ ಮೂಮೆಂಟಲ್ಲಿ. ಆ ಮಹಿಮಾ ಬಂದು ಮೊದಲಿನ ಕಾಪಾಡ್ಬಿಟ್ಲು ಮಾಮ್. 5 ಮಿನಿಟ್ಸ್ ಆಫ್ಟರ್ ಆಲ್ ಇನ್ನೊಂದು 5 ಮಿನಿಟ್ಸ್ ಲೇಟಾಗಿ ಬಂದಿದ್ರು ಆ ಮಲ್ಲಿ ಇಷ್ಟೊತ್ತಿಗೆ ಲೇಟ್ ಮಲ್ಲಿ ಆಗಿರ್ತಿಲ್ಲ. ಹಾಂ, ಶ್ರೀಮತಿ ಲೇಟ್ ಮಲ್ಲಿ ಜಯದೇವ್ ದಿವಾನ್ ಆಗಬೇಕಾಗಿತ್ತು, ಎಲ್ಲ ಉಲ್ಟಾ ಹೊಡಿ. ನೋಡು ಜೈ, ನಮ್ಮ ಮಿಸ್ಟೇಕ್ಗೆ ಇನ್ನೊಬ್ಬರನ್ನ ಹೊಣೆ ಮಾಡಬಾರ್ದು. ಅದು ಕೈಯಲ್ಲಿ ಆಗದೆ ಇರೋರು ಮಾಡೋ ಕೆಲಸ. ಕರೆಕ್ಟಾಗಿ ಹೇಳ್ದತಿ ಇಷ್ಟೇ. ನನಗೆ ಸರಿಯಾಗಿ ಅರ್ಥ ಆಗಿದೆ. ಈ ಕೆಲಸ ನಿನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ನಾನೇ ಅಕ್ಕಡಕ್ಕೆ ಇಳಿತೀನಿ. ಈ ಸಲ ಗೌತಮ್, ಭೂಮಿಕಾ, ಮಹಿಮಾ ಮಾತ್ರ ಅಲ್ಲ, ಆ ದೇವ್ರೇ ಬಂದರೂ ಮಲ್ಲಿನ ಕಾಪಾಡೋದಕ್ಕಾಗಲ್ಲ. ಮಾಮ್ ಪ್ಲೀಸ್ ಮಾಮ್, ಗಿವ್ ಮಿ ಎ ಲಾಸ್ಟ್ ಚಾನ್ಸ್. ನಾನು ನಿಜ ನಾನೇನು ಅಂತ ಪ್ರೂವ್ ಮಾಡ್ಕೋತೀನಿ ಮಾಮ್, ಪ್ಲೀಸ್. ಯಾವಾಗಲೂ ಇದನ್ನೇ ಹೇಳ್ತೀಯ. ಕೇಳಿ ಕೇಳಿ ನನಗೂ ಸಾಕಾಗಿದೆ, ನೋಡೋರಿಗೂ ಸಾಕಾಗಿದೆ. ನೀನು ಪ್ಲ್ಯಾನ್ ಮಾಡೋದೇ ಫ್ಲಾಪ್ ಆಗೋದಕ್ಕೆ ಅನ್ನೋ ಥರ ಆಗಿದೆ. ಹಾಗನ್ಬೇಡ ಮಾಮ್, ಪ್ಲೀಸ್ ಒಂದು ಲಾಸ್ಟ್ ಚಾನ್ಸ್ ಕೊಡು. ಫೈನ್, ಅದೇನು ಮಾಡ್ತೀಯೋ ಮಾಡು. ಆದರೆ ಈ ಸಲ ಫ್ಲಾಪ್ ಆದರೆ ನಿನಗೆ ಮತ್ತೊಂದು ಚಾನ್ಸ್ ಸಿಗೋದಿಲ್ಲ. ಅರ್ಥ ಆಯ್ತಾ? ನೋಡಪ್ಪ ಅಳಿಮಯ್ಯ, RCB ಫ್ಯಾನ್ಸ್ ಥರ ಎಲ್ರಿಗೂ ತಾಳ್ಮೆ ಇರಲ್ಲ ಕಣೋ. ನಿನ್ನ ಅಮ್ಮ ಇನ್ನು ಕಾಯೋದಿಲ್ಲ. ನೀನು ಏನೇ ಮಾಡಿದ್ರು ಬೇಗ ಮಾಡು, ಓಕೆ? ಇಷ್ಟು ದಿನ ಸೋಲ್ತಿದ್ದೆ, ಆದರೆ ಇನ್ನು ಮುಂದೆ ಸೋಲಲ್ಲ. ಅಯ್ಯೋ ರಾತ್ರಿ ಇಡೀ ನಾ ಇಲ್ಲಿ ಮಲಗಿದ್ನ. ಭೂಮಿಕಾ, ನೆನ್ನೆ ಏನಾಯ್ತು? ನಾನು ಕೆಳಗಡೆ ಯಾಕೆ ಮಲಗಿದ್ದೆ? ಯಾಕೆ ಅಂದರೆ ನೀವೇ ತಾನೇ ಹೇಳಿದ್ದು ನಾನು ಕೆಳಗೆ ಮಲಗ್ತೀನಿ ಅಂತ. ನಾನು ಎಷ್ಟು ಬೇಡ ಬೇಡ ಅಂದರೂ ನೀವು ಕೇಳಲಿಲ್ಲ. ಬೇಡ ಬೇಡ ಅಂದರೂ ಕೇಳಲಿಲ್ವಾ? ಇದು ಜಸ್ಟ್ ಕೆಳಗಡೆ ಮಲಗಿದ್ದೆ ಅಲ್ವಾ? ಅಂದರೆ ಮಲಗಿದ ತಕ್ಷಣ ನಿದ್ದೆ ಮಾಡಿಬಿಟ್ಟೆ ಅಷ್ಟೇ ತಾನೆ? ಇದೇ ಸರಿಯಾದ ಸಮಯ, ಚೆನ್ನಾಗಿ ಆಟ ಆಡ್ಸೋಣ. ಅಷ್ಟಾಗಿದ್ದಿದ್ರೆ ಪರವಾಗಿರಲಿಲ್ಲ. ಆದರೆ ನೀವೇನೇನೋ ಕೇಳಿದ್ರಿ. ಏನೇನೋ ಕೇಳ್ದ? ಏನು ಕೇಳ್ದೆ? ಪ್ಲೀಸ್ ಹಾಗೆ ಮಾಡಬೇಡಿ. ಏನು ಕೇಳಿದೆ ಅಂತ ಹೇಳಿ ದಯವಿಟ್ಟು. ಮುತ್ತಬೇಕು ಅಂತ ಕೇಳಿದ್ರಿ. ಮುತ್ತಬೇಕು ಅನ್ನ? ಹಾಂ, ನನ್ನನ್ನು ತುಂಬಾ ಪೀಡಿಸಿದ್ರಿ. ಅಯ್ಯಯ್ಯೋ, ಅಲ್ಲ ಅದಕ್ಕೆ ನೀವೇನು ಮಾಡಿದ್ರೆ? ಹಾಂ, ಹೆದರ್ಕೋಬೇಡಿ, ನಾನೇನು ಮಾಡಿಲ್ಲ. ಈ ನನ್ನ ಮಗ ಆನಂದ ರಾತ್ರಿ ಹಾಲ್ ಜೊತೆಗೆ ಬೇರೆ ಏನಾದರೂ ಮಿಕ್ಸ್ ಮಾಡಿಕೊಟ್ನಾ? ಅಲ್ಲ, ನಾನು ಪ್ರೀತಿ ಏನಾದರೂ ಹೇಳ್ಕೊಂಬಿಟ್ನಾ? ಅಲ್ಲ, ಬೇರೆ ಏನಾದರೂ ಕೇಳಿದ್ನಾ, ಮಾತಾಡಿದ್ನಾ? ಇಲ್ಲ. ನಾನು ಫ್ರೆಶ್ ಅಪ್ ಆಗ್ತೇನೆ. ನಾನು ಹೇಳಿದ ಸುಳ್ಳು ನಿಜ ಆಗಿ ಅವರೇನಾದರೂ ನನ್ನ ಹತ್ರ ಮುತ್ತು ಕೇಳೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು.
ಚೆನ್ನಾಗಿದೆ ಕಳಿ. ರೀ, ನಿಮ್ಗಿವಾಗ ನೋವೆಲ್ಲ ಹೆಂಗೈತೆ? ಕಡಿಮೆ ಆಗೈತಾ? ಹಾಂ, ಪರವಾಗಿಲ್ಲ. ಬಾ, ನನಗಿವಾಗ ಒಂಚೂರು ಸಮಾಧಾನ ಆಯಿತು. ರೀ, ನನಗೆ ಕ್ಷಮಿಸ್ಬಿಡ್ರಿ. ನಾನಿನ್ನೂ ಸ್ವಲ್ಪ ಬೇಗ ಬಂದಿದ್ದಿದ್ರೆ ನಿಮ್ಗೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಇದನ್ನೆಲ್ಲ ತಡಿಬೋದಾಗಿತ್ತು. ಯಾಕೆ ಮಲ್ಲಿ, ನಿಂದಲ್ದಿರೋ ತಪ್ಪನ್ನ ಸುಮ್ಮನೆ ಯಾಕೆ ನಿಂತಲ್ಲ ಮೇಲೆ ಹೇಳ್ಕೊತಾ ಇದೆಯಾ? ಇಟ್ಸ್ ಓಕೆ. ನಮ್ಮ ಬಿಸ್ನೆಸ್ ಫೀಲ್ಡಲ್ಲಿ ಇದೆಲ್ಲ ಕಾಮನ್. ಎಲ್ಲಿ ದುಡ್ಡು ಜಾಸ್ತಿ ಓಡಾಡುತ್ತೋ ಅಲ್ಲಿ ದುಶ್ಮನಿನೂ ಜಾಸ್ತಿ, ದುಶ್ಮನ್ಗಳು ಜಾಸ್ತಿ. ಇದೆಲ್ಲ ಕಾಮನ್ ನಡೀತಾ ಇರುತ್ತೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಸ್ವಲ್ಪ ಹುಷಾರಲ್ಲಿರ್ಬೇಕಾಗಿ ಎಲ್ಲೋ ಮಾರ್ಬಿಟ್ಟೆ. ಬಟ್ ಮಲ್ಲಿ, ನನ್ನಿಂದ ನೀನು ತೊಂದರೆ ಸಿಗಾಕೊಳ್ಳೋ ಥರ ಆಯಿತು. ನೀನು ಅಲ್ಲಿಗೆ ಬಂದೆ, ಅವ್ರಗಳ ಕೈಲಿ. ಸಾರಿ ಮಲ್ಲಿ. ನಿನಗೇನಾದರೂ ತೊಂದರೆ ಆಗಿದ್ದಿದ್ರೆ ಮಲ್ಲಿ, ನಿನ್ನ ಜೊತೆ ನಮ್ಮ ಮಗುಗೂ ತೊಂದರೆ ಆಗ್ತಿತ್ತು. ಸದ್ಯ ಥ್ಯಾಂಕ್ ಗಾಡ್ ಯಾರಿಗೂ ಏನು ಹೆಚ್ಚು ಕಡಿಮೆ ಆಗದೆ ಸೇಫಾಗಿ ಮನೆಗೆ ಬಂದ್ವಿ. ನಿಜ ರೀ, ನಿನ್ನೆ ಏನು ಬೇಕಾದರೂ ಆಗ್ಬೋದಿತ್ತು. ಸತ್ಯ, ಆ ದೇವ್ರ ದಯೆಯಿಂದ ನಮಗೇನು ಆಗದೆ ನಾವು ವಾಪಸ್ ಬಂದ್ವಿ. ರೀ, ನೀವು ಯಾವುದಕ್ಕೂ ಹುಷಾರಾಗಿರ್ರಿ. ಆ ನೀಚರು ಮತ್ತೆ ಯಾರನ್ನಾದ್ರೂ ಬಿಟ್ಟು ಏನಾದರೂ ಮಾಡಿದ್ರೆ ಕಷ್ಟ. ನಂಗೇನಾದರೂ ಪರವಾಗಿಲ್ಲ, ಆದರೆ ನಿಮ್ಗೇನು ಆಗಬಾರ್ದು ರೀ. ನಿಮ್ಗೇನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನಂಗೆ ನೀವು ಬೇಕು. ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು. ಇಲ್ಲಿ ಈಗೇನು ಆಗಿಲ್ಲ ತಾನೆ, ಆದರೂ ಯಾಕೆ ಕಣ್ಣೀರಾಗ್ತಿದ್ಯಾ? ಹಾಂ, ಸಮಾಧಾನ ಮಾಡ್ಕೊ. ಈ ಸರಿ ಮಿಸ್ ಆಗ್ಬಿಟ್ಟೆ ಕಣೆ, ಆದರೆ ಮುಂದಿನ ಸರ್ತಿ ಮಾತ್ರ ಖಂಡಿತ ಮಿಸ್ ಮಾಡೋದಿಲ್ಲ. ನಿನಗೊಂದು ಗತಿ ಕಾಣಿಸ್ತೇನೆ. ಹಾಯ್ ಅಣ್ಣ, ಹವ್ ಯು ಫೀಲಿಂಗ್ ನಾವು? ಓಕೆನಾ? ಹಾಂ, ಪರವಾಗಿಲ್ಲ, ಫೈನ್. ಅದು ಅಣ್ಣ, ನೀನು ಆ ರೌಡಿಗಳ ಕೈಲಿ ಎಕ್ಸಾಕ್ಟಾಗಿ ಹೇಗೆ ಸಿಕ್ಕಾಕೊಂಡೆ? ಮಹಿ, ಆಗೋಗಿದೆ. ಜಸ್ಟ್ ಲಿವ್ ಇಟ್. ನೀನು ಯಾಕೊಳ್ಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಥರ ಕ್ವಶನ್ ಮಾಡ್ತಿದ್ಯಾ? ಅಲ್ಲ ಅಣ್ಣ, ಅದು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಬಿಸ್ನೆಸ್ ರೈವಲ್ಸ್ ಆದರೆ ನಿನಗೆ ಇದನ್ನು ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಅಟ್ಲೀಸ್ಟ್ ಹೀಗೆ ಮಾಡ್ಬೋದು ಅನ್ನೋ ಹಿಂತಾದರೂ ಇರುತ್ತೆ. ಅಂದಮೇಲೆ ನೀನು ಇದನ್ನು ಗೌತಮಣ್ಣನಿಗೋ ಪೊಲೀಸ್ನವ್ರಿಗೋ ಹೇಳ್ಬೋದಿತ್ತಲ್ವಾ? ಅದನ್ನೆಲ್ಲ ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಮಲ್ಲಿಗೆ ಯಾಕೆ ಕಾಲ್ ಮಾಡಿದೆ? ಅಟ್ಲೀಸ್ಟ್ ಅಮ್ಮನಿಗೋ ಅಥವಾ ಇನ್ಯಾರಿಗೋ ಕಾಲ್ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟು ಮಲ್ಲಿ ಪ್ರೆಗ್ನೆಂಟ್ ಅನ್ನೋದು ಗೊತ್ತಿದ್ರು ಅವಳನ್ನೇ ಕಲ್ಲ ಕರೆಸ್ಕೊಂಡೆ. ಇನ್ ಕೇಸ್ ಮಲ್ಲಿಗೋ ಅಥವಾ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಏನು ಮಾಡಬೇಕಿತ್ತು ಅಣ್ಣ? ಇದನ್ನೆಲ್ಲ ನೀನು ಯೋಚನೆ ಮಾಡ್ಬೇಕು ತಾನೆ? ನೋ ಮಹಿ, ಅದು ನಾನು ಮಾಡಿದ್ದಲ್ಲ. ಅವ್ರುಗಳೇ ಫೋರ್ಸ್ಫುಲಿ ನನ್ನ ಫೋನ್ನ ಕಿತ್ಕೊಂಡು ಮಲ್ಲಿಗೆ ಕಾಲ್ ಮಾಡಿ. ಆ ಸಿಚುವೇಷನಲ್ಲಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಮಹಿ. ಬಟ್ ಸ್ಟಿಲ್ ನೀನು ಅಂಥ ಸಿಚುವೇಶನ್ನ ತಂದುಕೊಳ್ಳೇಬಾರ್ದಾಗಿತ್ತು. ನೀನು ಸ್ವಲ್ಪ ಕೇರ್ಫುಲ್ ಆಗಿದ್ದಿದ್ರು ಇದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ನೀನು ಮೊದಲಿನ ಥರ ಅಲ್ಲ ಅಣ್ಣ. ನಿನ್ಗೀಗ ಮದುವೆ ಆಗಿದೆ, ಮಲ್ಲಿ ಇದ್ದಾರೆ, ನಾಳೆ ಮಗುನೂ ಬರುತ್ತೆ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅವ್ರ ಮೇಲೆ ಎಫೆಕ್ಟ್ ಆಗುತ್ತಲ್ವಾ? ನಿನ್ನಿಂದಾಗಿ ಅವರು ಸಫರ್ ಆಗೋ ಥರ ಆಗುತ್ತೆ. ನೀನು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಅಣ್ಣ, ನೀನೇ ನೋಡಿದ್ಯಾ ನನ್ನ ಮಗುಗೆ ಹಾಗಾಗಿದ್ದಕ್ಕೆ ಮನೆಯವರೆಲ್ಲ ಎಷ್ಟು ಅಪ್ಸೆಟ್ ಆಗಿದ್ರು ಅಂತ. ಅದರಲ್ಲೂ ಗೌತಮಣ್ಣ ತುಂಬಾ ಅಪ್ಸೆಟ್ ಆಗಿದ್ದ. ಈಗ ನಿನಗೋ ಮಲ್ಲಿಗೋ ಮಗುಗೋ ಏನಾದರೂ ಆದರೆ ಇನ್ನೂ ಅಪ್ಸೆಟ್ ಆಗಿಬಿಡ್ತಾನೆ. ಇದು ಬರೀ ನಿನ್ನ ಮಗು ಅಲ್ಲ ಅಣ್ಣ, ಇದು ಇಡೀ ಮನೆಗೆ ಸೇರಿದ್ದು. ಇದರಲ್ಲಿ ಮನೆಯವರೆಲ್ಲರೂ ಖುಷಿನೂ ಇದೆ. ಆ ಮಗುಗೋಸ್ಕರ ಮನೆಯವರೆಲ್ಲರೂ ಕಾಯ್ತಾ ಇದ್ದಾರೆ. ಮಗುಗೇನಾದರೂ ಆಗಿದ್ರೆ ಆ ನೋವು ಏನು ಅಂತ ನನಗೆ ಗೊತ್ತು ಅಣ್ಣ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇದು ಮತ್ತೆ ರಿಪೀಟ್ ಆಗದಿರೋ ಥರ ನೋಡ್ಕೊ. ನಿನ್ನ ಎಚ್ಚರಿಕೆನಲ್ಲಿ ನೀನಿರು. ತಂಗಿಯಾಗಿ ಇದು ನನ್ನ ರಿಕ್ವೆಸ್ಟು.
ನನಗೆ ಬುದ್ಧಿ ಹೇಳೋದಕ್ಕೆ ಇವಳೊಬ್ಳು ಕಮ್ಮಿ ಇದ್ಲು. ನನ್ನ ಕರ್ಮಕ್ಕೆ ಇವಳಿಂದ ಬುದ್ಧಿ ಹೇಳಿಸ್ಕೊಳಗಾಯ್ತು. ಬ್ಯಾಡ್ ಟೈಮ್ ಅಂದರೆ ಇದೆ ಅನಿಸುತ್ತೆ. ಸಿಕ್ದವರೆಲ್ಲ ಉಪದೇಶ ಮಾಡ್ತಾರೆ. ಇದೇ ನಮ್ಮ ಎಸ್ಟೇಟು ಭೂಮಿಕಾ. ಹೇಗಿದೆ, ಏನನ್ನಿಸ್ತು? ಸ್ವರ್ಗಕ್ಕೆ ಕರ್ಕೊಂಡು ಬಂದು ಹೇಗಿದೆ ಅಂತ ಕೇಳಿದ್ರೆ ಏನಂತ ಹೇಳಿ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಜಾಗ, ಈ ಹವಾಮಾನ ಎಲ್ಲ ನೋಡ್ತಿದ್ರೆ ಜೀವಮಾನ ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದರೆ ಅದು ಮಳೆಗಾಲ ಶುರು ಆಗೋವರೆಗೂ ಮಾತ್ರ. ಮಳೆಗಾಲ ಶುರು ಆದರೆ ಇಡೀ ಊರ್ಗೂರೇ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿರುತ್ತೆ. ಜೀವಮಾನ ಆಗಿರ್ಲಿ, ಆಕಾಶನೇ ತೂತ್ ಬಿದ್ದಿದೆ ಅನ್ನೋ ಥರ ನಾನ್ ಸ್ಟಾಪ್ ಸುರಿತಿರುತ್ತೆ. ಮಳೆ ನಿಂತ್ರೆ ಸಾಕು ಅನ್ಸ್ಬಿಡುತ್ತೆ. ಅದು ಬೇರೆ ಅವ್ರಿಗೆ, ಇವ್ರಿಗೆ ಹಾಗಲ್ಲ. ಇವ್ರಿಗೆ ಮಳೆ ಅಂದ್ರೆ ಪಂಚಪ್ರಾಣ. ಬೇಕಾದ್ರೆ ಇನ್ನೂ ಜಾಸ್ತಿ ಮಳೆ ಬರಲಿ ಅಂತ ದೇವ್ರಿಗೆ ವಿಶೇಷವಾದ ಪ್ರಾರ್ಥನೆ ಮಾಡ್ತಾರೆ. ಮಳೆಯವ್ರಿಗೆ ಹತ್ತದ ರಿಲೇಷನ್ ಗೊತ್ತಿಲ್ವಾ? ಅಷ್ಟಿಷ್ಟ ಅವ್ರಿಗೆ. ಅಲ್ಲೇ ಎಷ್ಟು ಫಾಸ್ಟಾಗಿ ಬಂದು ತೇಪಿಸ್ಬಿಟ್ಟೆ ನೋಡ್ದ. ಲೇ ಪಕ್ಕ ಗಂಡ ಕಡಲಿದು. ಸಂಸಾರನೇ ಹಾಗಲ್ವಾ, ತೇಪೆ ಹಾಕ್ತಾ ಇರಬೇಕು. ಈ ವಿಷಯದಲ್ಲಿ ಡುಮ್ಮನ್ ನೋಡ್ ಕಲ್ತ್ಕೋ. ಹೆಂಡ್ತಿನ ಬಿಟ್ಕೊಡೋದೇ ಇಲ್ಲ. ನೀನು ಇದೆಯಾ, ಯಾವಾಗ್ಲೂ ನನ್ನ ಹಿಂದೆನೇ ಇರ್ತೀಯ. ಇದ್ಯಾಕೋ ನನ್ ಬುಡಕ್ಕೆ ಬಂತಲ್ಲ ಇದು. ಅದಕ್ಕೆ ಹೇಳೋದು, ಅತಿಯಾಗಿ ಡೈಲಾಗ್ ಹೊಡಿಬಾರ್ದು. ಯಾವ ಡೈಲಾಗು ಯಾವಾಗ ಉಲ್ಟಾ ಹೊಡಿಯುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲದಕ್ಕೂ ಒಂದು ಕೌಂಟರ್ ಅಂತ ಇರುತ್ತೋ. ಅಲ್ಲ ಗೌತಮ್ ಅವರೇ, ಆಗ್ಲೇ ಬರ್ಬೇಕಾದ್ರೆ ಅದು ನಿಮ್ಮ ಎಸ್ಟೇಟ್ ಅಂತ ಹೇಳಿದ್ರಿ, ಈಗ ಇದು ನಿಮ್ಮ ಎಸ್ಟೇಟ್ ಅಂತ ಹೇಳ್ತಿದ್ರಾ? ಒಟ್ಟಲ್ಲಿ ಎಷ್ಟು ಎಸ್ಟೇಟ್ ಇದೆ? ಎಕ್ಸ್ಕ್ಯೂಸ್ ಮೀ. ಹಲೋ, ಅದಕ್ಕೆ ಒಟ್ಟು ಎಷ್ಟಿದೆ ಅಂತ ಕೇಳಿದ್ರಲ್ವಾ? ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಹಾಂ, ಕಾಣಿಸ್ತಾ? ಅಲ್ಲಿವರೆಗೂ ಇದೊಂದೇನೆ 1500 ಎಕರೆ ಇದೆ. ಹತ್ತತ್ರ 2 ಹಳ್ಳಿ. 1,500 ಎಕರೆನಾ? ನಮ್ಮ ಮನೇಲಿ ಅರ್ಧ kg 1 kg ಕಾಫಿ ಪುಡಿ ತಂದು ಕಾಫಿ ಮಾಡ್ತೀವಿ. ಇದು ಕಾಫಿ ಗಣಿನೇ ಇದೆ. ಅದಕ್ಕೆ ಈ ಎಸ್ಟೇಟ್ನವನು ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಇರೋದು. ನನ್ನ ಹೆಸರಲ್ಲ. ಅದಕ್ಕೆ ಈ ವಿಷಯ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿದ್ದ. ನಾನು ಬಾಯ್ತತ್ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ನಾನು ಹೇಳಿದೆ ಅಂತ ಅವ್ನಿಗೆ ಹೇಳ್ಬೇಡಿ ಪ್ಲೀಸ್.